ಪವಿತ್ರ ಹರಂ ಒಂದು ಅದ್ಭುತಗಳ ಲೋಕವಾಗಿದೆ. ರಬ್ಬನ ಹಲವಾರು ದೃಷ್ಟಾಂತಗಳು ಅಲ್ಲಿ ಸಂಭವಿಸಿವೆ. ಸ್ವರ್ಗದಿಂದ ಇಳಿಸಲ್ಪಟ್ಟ ಹಜರ್ ಅಲ್ ಅಸ್ವದ್, ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಕಾಲಡಿಯಿಂದ ಚಿಮ್ಮಿದ ಸಂಸನ್ ನೀರಿನ ಗರಿ, ಹೀಗೆ ಹಲವಾರು ಅದ್ಭುತಗಳು ಹರನ್ನಲ್ಲಿ ನಡೆಯುತ್ತವೆ. ಹರನ್ನಲ್ಲಿ ನಡೆಯುವ ಈ ಅದ್ಭುತಗಳ ಬಗ್ಗೆ ನಮ್ಮ ಕಿರಿದಾದ ಬುದ್ಧಿಯನ್ನು ಬಳಸಿಕೊಂಡು ಚಿಂತಿಸಿದರೆ ಅವುಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹರನ್ನಲ್ಲಿರುವ ಬೆಕ್ಕುಗಳು ಗಮನಾರ್ಹವಾಗಿವೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಕ್ಕುಗಳನ್ನು ತಾಹಿರ್, ಪವಿತ್ರ ಜೀವಿಗಳೆಂದು, ಶುದ್ಧ ಜೀವಿಗಳೆಂದು ಪರಿಚಯಿಸಿದ್ದಾರೆ. ಒಮ್ಮೆ ಅವರು ಶುಚಿಗೊಳಿಸುವಿಕೆ ಮಾಡಲು ನಿಂತಾಗ ಒಂದು ಬೆಕ್ಕು ಬಂದಿತು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಬೆಕ್ಕಿಗೆ ಪಾತ್ರೆಯಿಂದ ನೀರು ಕೊಟ್ಟು ಅದರ ಬಾಯಾರಿಕೆಯನ್ನು ತೀರಿಸಿದರು. ಗೌರವಾನ್ವಿತ ಸಹಾಬಿಗಳು ಬೆಕ್ಕುಗಳನ್ನು ಸಾಕಿದ್ದರು. ಸಹಾಬಿಗಳ ವಂಶಸ್ಥರಾದ ಅರಬ್ಬಿಗಳು ಇಂದಿಗೂ ಬೆಕ್ಕುಗಳನ್ನು ಸಾಕುತ್ತಾ ಪ್ರೀತಿಸುತ್ತಾ ಬಂದಿದ್ದಾರೆ. ಹರನ್ನಲ್ಲಿ ಸುತ್ತಾಡುವ ಬೆಕ್ಕುಗಳಿವೆ. ಹರನ್ನ ಆಡಳಿತಗಾರರು ಈ ಬೆಕ್ಕುಗಳಿಗೆ ನೀರು ಕೊಡುತ್ತಾರೆ. ನೋಂಬು ತೆರವಿನ ಸುಫ್ರಾದಲ್ಲಿ ಎಲ್ಲರ ಜೊತೆಗೆ ಕೂರಿಸಿ ಆಹಾರ ಕೊಡುತ್ತಾರೆ. ಹರನ್ನ ಬೆಕ್ಕುಗಳು ಕೂಡ ಪವಿತ್ರತೆಯನ್ನು ಗಟ್ಟಿಯಾಗಿ ಹಿಡಿದಿಟ್ಟಿವೆ ಎಂದರೆ ಆಶ್ಚರ್ಯವೇನಿಲ್ಲ. ಈಗೋ ಒಂದು ಬೆಕ್ಕಿನ ವಿಡಿಯೋ ನೋಡಿ. ಒಂದು ಬೆಕ್ಕು ಹರನ್ನ ಒಂದು ಚರಂಡಿಯಿಂದ, ಒಂದು ತೊರೆಯಿಂದ ಇಲಿಯನ್ನು ಹಿಡಿಯುತ್ತದೆ. ಆಮೇಲೆ ಆ ಬೆಕ್ಕು ಮಾಡಿದ್ದನ್ನು ನೋಡಿ ಹರನ್ ಅಶುದ್ಧವಾಗದಂತೆ ಆ ಇಲಿಯನ್ನು ಅಲ್ಲಿಂದ ತೆಗೆದುಕೊಂಡು ಹೋಗುತ್ತದೆ. ದೂರದ ಸ್ಥಳಕ್ಕೆ ನಡೆದು ಹೋಗುತ್ತದೆ. ತದನಂತರ ಹರನ್ನಿಂದ ದೂರವಿರುವ ಕಸ ಎಸೆಯುವ ಒಂದು ಭಾಗಕ್ಕೆ ಆ ಇಲಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ವಿಲೇವಾರಿ ಮಾಡುತ್ತದೆ. ಸುಬ್ಹಾನಲ್ಲಾ. ಬೆಕ್ಕಿಗೆ ವೀಣೆಯಾಟ, ನನಗೆ ಪ್ರಾಣ ಸಂಕಟ ಎಂಬ ಗಾದೆಯೊಂದು ಪ್ರಸಿದ್ಧವಾಗಿದೆ. ಬೆಕ್ಕಿಗೆ ಇಲಿ ಸಿಕ್ಕಿದ ಮೇಲೆ ಅದರೊಂದಿಗೆ ಆಟವಾಡಿ ಕೊನೆಗೆ ಅಲ್ಲಿಯೇ ಕೊಂದು ತಿನ್ನುವುದು ಸಾಮಾನ್ಯ. ಆದರೆ ಹರನ್ನ ಈ ಬೆಕ್ಕು ಮಾಡಿದ್ದು ತುಂಬಾ ಅದ್ಭುತವಾಗಿದೆ. ಅಲ್ಲಾಹನ ಒಂದು ಅದ್ಭುತವೆಂದು ಇಂದಿಗೂ ಜನರು ಅದನ್ನು ನೋಡಿ ಆಶ್ಚರ್ಯಪಡುತ್ತಿದ್ದಾರೆ. ಅಲ್ಲಾಹು ಸುಬ್ಹಾನಹು ವತಾಲ ಆ ಪುಣ್ಯಭೂಮಿಗೆ ತಲುಪುವ ತೌಫೀಕನ್ನು ನಮ್ಮೆಲ್ಲರಿಗೂ ಒದಗಿಸಲಿ. ಆಮೀನ್.